ನಿಮ್ಮ ಎಕ್ಸಾಮಲ್ಲಿ ಸಿಲೆಬಲ್ಸ್ಗೆ ಸಂಬಂಧಪಟ್ಟಂತೆ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ವಿಡಿಯೋದಲ್ಲಿ ನಾವು 2026ರ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಂದರೆ 4 ಕ್ವೆಶ್ಚನ್ ಪೇಪರ್ಗಳನ್ನು ಏನು ಬಿಟ್ಟಿದ್ದಾರೋ ಅವುಗಳಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದರ ಜೊತೆಗೆ 2025ರ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳಿರ್ಬೋದು ಮತ್ತು ಮೇನ್ ಎಕ್ಸಾಮ್ಗಳ ಕ್ವೆಶ್ಚನ್ ಪೇಪರ್ಗಳಿರ್ಬೋದು, ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನೇ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಫಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ವರ್ಡ್ ಹ್ಯಾಸ್ 2 ಸಿಲೆಬಲ್ಸ್ ಅಂತ ಕೇಳಿದ್ದಾರೆ. ಅಂದರೆ 2 ಸಿಲೆಬಲ್ಗಳಿರ್ತಕ್ಕಂತಹ ವರ್ಡನ್ನು ನಾವು ಕಂಡುಹಿಡಬೇಕಾಗುತ್ತೆ. ಒಂದೊಂದೇ ಪದವನ್ನು ಗಮನಿಸ್ತಾ ಹೋಗೋಣ. ನೋಡಿ, ರಿಟರ್ನಿಂಗ್, ಇಲ್ಲಿ ಎಷ್ಟು ಸಿಲೆಬಲ್ಗಳಿದ್ದಾವೆ, ಇದನ್ನು ಯಾವ ರೀತಿ ಡಿವೈಡ್ ಮಾಡೋದು ನೋಡಿ. ರಿ ಅಂತಕ್ಕಂಥದ್ದು ಫಸ್ಟ್ ಒನ್, ರಿಟರ್ನಿಂಗ್ ಅಂದರೆ ಇಲ್ಲಿ 3 ಸಿಲೆಬಲ್ಗಳನ್ನು ನಾವು ಗಮನಿಸ್ತೇವೆ. ಅದೇ ರೀತಿ ಸೇಫರ್ ನೋಡಿ, ಸೇಫರ್ ಇಲ್ಲಿ 2 ಸಿಲೆಬಲ್ಗಳಿದ್ದಾವೆ. ಅದೇ ರೀತಿ ಡೆಸ್ಪರೇಟ್ಲಿ ಇಲ್ಲಿ 4 ಸಿಲೆಬಲ್ಗಳನ್ನು ನಾವು ಗಮನಿಸ್ತೇವೆ. ಡೆಸ್ಪರೇಟ್ಲಿ. ಇನ್ನು ಸ್ಪೀಕಲ್ಲಿ 1 ಸಿಲೆಬಲನ್ನು ಗಮನಿಸ್ತೇವೆ. ಇಲ್ಲಿ ಅವರು ಕೇಳಿರ್ತಕ್ಕಂಥದ್ದು 2 ಸಿಲೆಬಲ್ ವರ್ಡ್. ಸೊ ಸೇಫರ್ ಅಂತಕ್ಕಂಥದ್ದು ಏನಿದೆನೋ ಇದು 2 ಸಿಲೆಬಲ್ಗಳನ್ನು ಒಳಗೊಂಡಿರುವ ಪದ ಆಗಿದೆ. ಇನ್ನು ಸೆಕೆಂಡ್ ಒನ್ ನೋಡಿ, ಚೂಸ್ ದ 1 ಸಿಲೆಬಲ್ ವರ್ಡ್ ಅಂತ ಕೇಳಿದ್ದಾರೆ. ಅಂದರೆ 1 ಸಿಲೆಬಲ್ ವರ್ಡನ್ನು ಕಂಡುಹಿಡಬೇಕು ನಾವೀಗ. ಇಲ್ಲಿ ನೋಡಿ, ಓವರ್ ಅಂತಕ್ಕಂತಹ ಪದವನ್ನು ಓವರ್ ಅಂದರೆ ಇಲ್ಲಿ 2 ಸಿಲೆಬಲ್ ಇದ್ದಾವೆ. ಅದೇ ರೀತಿ ವೆರಿ ಇಲ್ಲಿ 2 ಸಿಲೆಬಲ್ ಇದ್ದಾವೆ. ರೋ ನೋಡಿ, ಒಂದೇ ಒಂದು ಸಿಲೆಬಲ್ ಇಲ್ಲಿ ಕಾಣಿಸುತ್ತೆ ನಮಗೆ, ರೋಡ್ ಅಂತಕ್ಕಂಥದ್ರಲ್ಲಿ. ಅದೇ ರೀತಿ ಜಿಂಜರ್ಲಿ ಇಲ್ಲಿ 3 ಸಿಲೆಬಲ್ ಇದ್ದಾವೆ. ಸೊ ಇಲ್ಲಿ ನಮ್ಮ ಉತ್ತರ ಯಾವುದಾಗುತ್ತೆ, 1 ಸಿಲೆಬಲ್ ವರ್ಡ್ ಅಂದರೆ ಅದು ರೋಡ್ ಆಗುತ್ತೆ. ಥರ್ಡ್ ಒನ್, ಚೂಸ್ ದ 1 ಸಿಲೆಬಲ್ ವರ್ಡ್. ಇಲ್ಲೂ ಕೂಡ 1 ಸಿಲೆಬಲ್ ಅನ್ನು ಕೇಳಿದ್ದಾರೆ. ಟೇಬಲ್ ಅಂದರೆ ಇಲ್ಲಿ 2 ಸಿಲೆಬಲ್. ಲಿಟಲ್ 2 ಸಿಲೆಬಲ್. ಪ್ಲಾನ್ 1 ಸಿಲೆಬಲ್ ಇದೆ ನೋಡಿ. ಕಿಲೋ ಇಲ್ಲಿ 2 ಸಿಲೆಬಲ್ ಇದಾವೆ. ಅಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು 1 ಸಿಲೆಬಲ್. ಸೊ ಪ್ಲಾನ್ ಅಂತಕ್ಕಂಥದ್ದು 1 ಸಿಲೆಬಲ್ ವರ್ಡ್ ಆಗಿದೆ. ಫೋರ್ತ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್. ಇಲ್ಲೂ ಕೂಡ 1 ಸಿಲೆಬಲ್ ಅನ್ನು ಕೇಳಿದ್ದಾರೆ. ಬರ್ಡ್, ವಿದ್ಯಾರ್ಥಿಗಳು ಗಮನಿಸಿ, ಬರ್ಡ್ ಇಲ್ಲಿ ಒಂದೇ ಒಂದು ಸಿಲೆಬಲ್ ಇದೆ. ಸೊ ಇದೇ ಇಲ್ಲಿ ಉತ್ತರ ಆಗಿರುತ್ತೆ. ಬೇರೆ ಪದಗಳಲ್ಲಿ ಎಷ್ಟು ಸಿಲೆಬಲ್ ಇದಾವೆ ಅನ್ನೋದನ್ನು ಕೂಡ ಒಂದ್ಸರಿ ನೋಡೋಣ. ಪೇಂಟಿಂಗ್ 2 ಸಿಲೆಬಲ್ ಇದಾವೆ. ವಿಸಿಟ್ 2 ಸಿಲೆಬಲ್. ಈ ಮೇನ್ ಇಲ್ಲಿ 2 ಸಿಲೆಬಲ್ ಇದಾವೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು 1 ಸಿಲೆಬಲ್ ವರ್ಡ್ ಆಗಿತ್ತು, ದಟ್ ಈಸ್ ಬರ್ಡ್. ಫಿಫ್ತ್ ಒನ್, ವಿಚ್ ವರ್ಡ್ ಹ್ಯಾಸ್ 2 ಸಿಲೆಬಲ್ಸ್ ಅಂತ ಕೇಳಿದ್ದಾರೆ. ಬಿಸಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 2 ಸಿಲೆಬಲ್ ಇರತಕ್ಕಂಥದ್ದು ಉತ್ತರ ಸಿಕ್ಬಿಡುತ್ತೆ. ಸೊ ಬಿಸಿ ಅನ್ನೋದೇ ಇಲ್ಲಿ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ವರ್ಡ್ ನೋಡಿ, ನ್ಯಾಚುರಲ್ ಇಲ್ಲಿ 3 ಸಿಲೆಬಲ್ ಇದ್ದಾವೆ. ವರ್ಲ್ಡ್ ಇಲ್ಲಿ ಒಂದೇ ಒಂದು ಸಿಲೆಬಲ್ ಇದೆ. ಕೇರ್ ಇಲ್ಲೂ ಕೂಡ ಒಂದೇ ಒಂದು ಸಿಲೆಬಲ್ ಇದೆ. ಸೊ ಬಿಸಿ ಅನ್ನೋದು ಉತ್ತರ ಆಗಿರುತ್ತೆ. ಸಿಕ್ಸ್ತ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ಸ್ ಅಂತ ಕೇಳಿದ್ದಾರೆ. ಸೊ 2 ಸಿಲೆಬಲ್ಸ್ ಇಲ್ಲೂ ಕೂಡ. ಸ್ಟೀಲ್ ನೋಡಿ ಒಂದೇ ಒಂದು ಸಿಲೆಬಲ್ ಇದೆ. ಕ್ಲೀನ್ ಒಂದೇ ಒಂದು ಸಿಲೆಬಲ್ ಇದೆ. ಫಿಲ್ಮ್ ಒಂದೇ ಒಂದು ಸಿಲೆಬಲ್ ಇದೆ. ಫೀಚರ್ ಇಲ್ಲಿ 2 ಸಿಲೆಬಲ್ ಅನ್ನು ಗಮನಿಸ್ತೇವೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು 2 ಸಿಲೆಬಲ್ ವರ್ಡ್, ದಟ್ ಈಸ್ ಫೀಚರ್. ಇನ್ನು ಸೆವೆಂತ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್ ಅಂತ ಕೇಳಿದರೆ. ಸೊ ಒಂದೇ ಒಂದು ಸಿಲೆಬಲ್ ಯಾವುದಿದೆ ನೋಡೋಣ. ರೀಚ್ ನೋಡಿ ಒಂದೇ ಒಂದು ಸಿಲೆಬಲ್ ಇಲ್ಲಿದೆ. ಸಿಲ್ವರ್ ಇಲ್ಲಿ 2 ಸಿಲೆಬಲ್ ಇದ್ದಾವೆ. ವೆಂಚೂರ್ ಇಲ್ಲೂ ಕೂಡ 2 ಸಿಲೆಬಲ್. ಪೇಪರ್ ಇಲ್ಲೂ ಕೂಡ 2 ಸಿಲೆಬಲ್. ಸೊ ಇಲ್ಲಿ 1 ಸಿಲೆಬಲ್ ಇರತಕ್ಕಂತಹ ವರ್ಡ್ ಅಂದರೆ ರೀಚ್ ಆಗಿದೆ. ಸೊ ಅದೇ ಇಲ್ಲಿ ಉತ್ತರ ಆಗಿರುತ್ತೆ. ಇನ್ನು ಕ್ವೆಶನ್ ನಂಬರ್ 8 ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ಸ್. ಸೊ ಇಲ್ಲೂ ಕೂಡ 2 ಸಿಲೆಬಲ್ ವರ್ಡ್ ಕೇಳಿದರೆ. ಚೈಲ್ಡ್ ನೋಡಿ ಒಂದೇ ಒಂದು ಸಿಲೆಬಲ್ ಇದೆ, ಚೈಲ್ಡ್ ಅಂತಕ್ಕಂಥದ್ದು. ಅದೇ ರೀತಿ ಮಿಲ್ಕ್ ಇಲ್ಲೂ ಕೂಡ ಮಿಲ್ಕ್ ಒಂದೇ ಒಂದು ಸಿಲೆಬಲ್. ಕಲರ್ ಇಲ್ಲಿ 2 ಸಿಲೆಬಲನ್ನು ಗಮನಿಸ್ತೇವೆ. ಸ್ಕೂಲ್ ಇಲ್ಲಿ 1 ಸಿಲೆಬಲ್ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು 2 ಸಿಲೆಬಲ್ ವರ್ಡ್ಸ್ ಆಗಿತ್ತು, ಅದು ಕಲರ್ ಅಂತಕ್ಕಂಥದ್ದು ಆಗುತ್ತೆ. ಕ್ವೆಶನ್ ನಂಬರ್ 9 ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್. ಇಲ್ಲೂ ಕೂಡ 1 ಸಿಲೆಬಲ್ ಕೇಳಿದ್ದಾರೆ. ಎಕ್ಸ್ಪಿರಿಮೆಂಟ್. ಸೊ ಇಲ್ಲಿ ಗಮನಿಸಿ, ಎಕ್ಸ್ಪಿರಿಮೆಂಟ್ ಅಂದರೆ 4 ಸಿಲೆಬಲ್ ಇದ್ದಾವೆ. ಕೇರ್ಫುಲ್ ಇಲ್ಲಿ 2 ಸಿಲೆಬಲ್ ಗಮನಿಸ್ತೇವೆ. ಟ್ರೂ ನೋಡಿ ಒಂದೇ ಒಂದು ಸಿಲೆಬಲ್ ಇಲ್ಲಿ ಇರ್ತಕ್ಕಂಥದ್ದು. ಕ್ಯಾಲಿಗ್ರಫಿ ಇಲ್ಲಿ 4 ಸಿಲೆಬಲ್ ಇದ್ದಾವೆ. ಸೊ ಇಲ್ಲಿ 1 ಸಿಲೆಬಲ್ ವರ್ಡ್ ಇರತಕ್ಕಂಥದ್ದು ಟ್ರೂ ಆಗಿದೆ, ಅದೇ ಉತ್ತರ.
ಇನ್ನು ಕ್ವಶನ್ ನಂಬರ್ 10 ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables? ಇಲ್ಲಿ 2 ಸಿಲೆಬಲ್ಗಳಿರ್ತಕ್ಕಂತಹ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಫೋನ್ ನೋಡಿ, ಫೋನ್ ಒಂದೇ ಒಂದು ಸಿಲೆಬಲ್ ಇದೆ. ಪ್ರಾಪರ್ ಇಲ್ಲಿ 2 ಸಿಲೆಬಲ್ ಇದ್ದಾವೆ. ಫೋಟೋಗ್ರಫಿ 4 ಸಿಲೆಬಲ್. ಫೋಟೋಗ್ರಾಫರ್ ಇಲ್ಲಿ 4 ಸಿಲೆಬಲ್. ಸೊ 2 ಸಿಲೆಬಲ್ ಇರತಕ್ಕಂತಹ ಪದ ಪ್ರಾಪರ್ ಅಂತಕ್ಕಂಥದ್ದು ಆಗಿದೆ. ಕ್ವಶನ್ ನಂಬರ್ 11, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable ಅಂತ ಕೇಳಿದ್ದಾರೆ. ಕ್ಲೀನಿಂಗ್ ಇಲ್ಲಿ 2 ಸಿಲೆಬಲ್ ಇದ್ದಾವೆ. ಕ್ಲಿಯರ್ ಇಲ್ಲಿ 2 ಸಿಲೆಬಲ್. ಕಾಮ್ ನೋಡಿ ಒಂದೇ ಒಂದು ಸಿಲೆಬಲ್ ಇರತಕ್ಕಂಥದ್ದು. ಕ್ಲೀನರ್ ಇಲ್ಲಿ 2 ಸಿಲೆಬಲ್ ಇದೆ. ನಮಗೆ ಉತ್ತರ ಬೇಕಾಗಿರ್ತಕ್ಕಂಥದ್ದು 1 ಸಿಲೆಬಲ್. ಸೊ ಇಲ್ಲಿ 1 ಸಿಲೆಬಲ್ ಇರತಕ್ಕಂಥದ್ದು ಕಾಮ್ ಆಗಿದೆ. ಅದನ್ನು ನೀವು ಉತ್ತರವಾಗಿ ಬರೀಬೇಕು. ಈ ರೀತಿ ನೀವು ಏನು ಮಾಡಬೇಕು, ಸಿಲೆಬಲ್ಸನ್ನು ಈಸಿಯಾಗಿ ಕಂಡುಹಿಡಿಬೋದು. ಡೇ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮಗೆ ಸಿಲೆಬಲ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಗ್ರಾಮರ್ನ ಎಲ್ಲ ಲೆಸನ್ಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನು ಕೂಡ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.